ಪಠಿಸಿದರು. ಆದರೆ ಆಚರಣೆಯು ಅದರ ಪರಾಕಾಷ್ಠೆಯನ್ನು ತಲುಪಿದಂತೆ ದೊಡ್ಡ ಋಷಿಗಳು ವಧೆಗೊಳ್ಳಲಿರುವ ಪ್ರಾಣಿಗಳ ಬಗ್ಗೆ ಸಹಾನುಭೂತಿ ಹೊಂದಿದ್ದರು ನೋಡಿ. ಓ ಸಕ್ರ, ಅವರು ಹೇಳಿದರು, ಈ ಯಜ್ಞದ ವಿಧಾನವು ಶುಭವಲ್ಲ. ಇದು ನಿಜವಾದ ಯಜ್ಞದೊಂದಿಗೆ ನಿಮ್ಮ ಪರಿಚಯವಿಲ್ಲದಿರುವುದನ್ನು ಸೂಚಿಸುತ್ತದೆ. ದೇವತೆಯ ಹೆಮ್ಮೆ ಮತ್ತು ದಿಗ್ಭ್ರಮೆ ಅವನ ತೀರ್ಪನ್ನು ಮಬ್ಬರಿಸಿತು, ಮತ್ತು ಅವನು ಅವರ ಬುದ್ಧಿವಂತಿಕೆಯ ಮಾತುಗಳನ್ನು ನಿರಾಕರಿಸಿದನು. ಯಜ್ಞಗಳನ್ನು ಚಲಿಸುವ ಜೀವಿಗಳಿಂದ ಮಾಡಬೇಕೇ ಅಥವಾ ನಿಶ್ಚಲ ವಸ್ತುಗಳಿಂದ ಮಾಡಬೇಕೇ ಎಂಬ ಬಗ್ಗೆ ಸನ್ಯಾಸಿಗಳಲ್ಲಿ ದೊಡ್ಡ ವಿವಾದ ಉಂಟಾಯಿತು. ನಂತರ ಋಷಿಗಳು ರಾಜವಾಸುವಿನ ಬಳಿಗೆ ಹೋಗಿ ಈ ವಿಷಯದ ಬಗ್ಗೆ ಅವನ ವೈದಿಕ ಘೋಷಣೆಯನ್ನು ಕೋರಿದರು. ಯಾವುದೇ ಹಿಂಜರಿಕೆಯಿಲ್ಲದೆ ಬುದ್ಧಿವಂತ ರಾಜರು ಸಿದ್ಧವಾಗಿರುವ ಯಾವುದೇ ವಸ್ತುವಿನಿಂದ ತ್ಯಾಗವನ್ನು ಮಾಡಬಹುದು ಎಂದು ಉತ್ತರಿಸಿದನು. ಆದರೆ ದುರದೃಷ್ಟವಶಾತ್ ಅವನ ಮಾತುಗಳು ಶೀಘ್ರದಲ್ಲೇ ಸುಳ್ಳು ಎಂದು ಸಾಬೀತಾಯಿತು, ಏಕೆಂದರೆ ಅವನು ತನ್ನ ವಂಚನೆಗೆ ಶಿಕ್ಷೆಯಾಗಿ ಕೆಳ ಪ್ರದೇಶಗಳನ್ನು ಪ್ರವೇಶಿಸಬೇಕಾಯಿತು. ವೈಶಂಪಾಯನನ ಕಥೆಯು ಮುಂದುವರಿಯುತ್ತಾ ಅನ್ಯಾಯದ ಮೂಲಕ ಗಳಿಸಿದ ಸಂಪತ್ತಿನೊಂದಿಗೆ ತ್ಯಾಗ ಮಾಡುವುದರ ವಿರುದ್ಧ ಎಚ್ಚರಿಕೆ ನೀಡಿತು. ಹಾಗೆ ಮಾಡುವವರು ತಮ್ಮ ಉಡುಗೊರೆಗಳನ್ನು ಕಳೆದುಕೊಳ್ಳುವ ಅಪಾಯವನ್ನು ಎದುರಿಸುತ್ತಾರೆ ಮತ್ತು ಮರಣಾನಂತರದ ಜೀವನದಲ್ಲಿ ಎಂದಿಗೂ ನಿಜವಾದ ಅರ್ಹತೆಯನ್ನು ಗಳಿಸುವುದಿಲ್ಲ. ಇದಕ್ಕೆ ವಿರುದ್ಧವಾಗಿ ಧಾನ್ಯಗಳನ್ನು ಅಥವಾ ಇತರ ಸರಳ ಅರ್ಪಣೆಗಳನ್ನು ನೀಡುವ ಪ್ರಾಯಶ್ಚಿತ್ತ ಪುರುಷರು ಹೆಚ್ಚಿನ ಅರ್ಹತೆಯನ್ನು ಗಳಿಸುತ್ತಾರೆ ಮತ್ತು ಸ್ವರ್ಗಕ್ಕೆ ಹೋಗುತ್ತಾರೆ. ರಾಜನು ಶ್ರದ್ಧೆಯಿಂದ ಆಲಿಸುತ್ತಿದ್ದಂತೆ ತಮ್ಮ ಉಡುಗೊರೆಗಳು ಮತ್ತು ತಪಸ್ಸಿನ ಮೂಲಕ ಹೆಚ್ಚಿನ ಯಶಸ್ಸನ್ನು ಸಾಧಿಸಿದ ವಿಶ್ವಾಮಿತ್ರ, ಅಸಿತರ, ಜನಕ, ಕಾಕ್ಷಸೇನ, ಅರ್ಷ್ಟಿಸೇನ ಮತ್ತು ಸಿಂಧು ದ್ವೀಪದಂತಹ ಪ್ರಾಚೀನ ರಾಜರ ಬಗ್ಗೆ ವೈಶಂಪಾಯನ ಮಾತನಾಡಿದರು. ಸದ್ಗುಣದಿಂದ ತಮ್ಮನ್ನು ತಾವು ಶುದ್ಧೀಕರಿಸಿಕೊಳ್ಳುವವರು ಮತ್ತು ತಪಸ್ಸಿನ ಮಾರ್ಗವನ್ನು ಅನುಸರಿಸುವವರು ಅಂತಿಮವಾಗಿ ಸ್ವರ್ಗಕ್ಕೆ ಹೋಗುತ್ತಾರೆ ಎಂದು ಹೇಳುವ ಮೂಲಕ ಬುದ್ಧಿವಂತ ಋಷಿ ಮುಕ್ತಾಯಗೊಳಿಸಿದರು. ಜನಮೇಜಯನ ಕಣ್ಣುಗಳು ವಿಶಾಲವಾಗುತ್ತಾ ಅವನ ಮನಸ್ಸು ಯಜ್ಞದ ಸ್ವರೂಪ ಮತ್ತು ಅದರ ಪ್ರತಿಫಲಗಳ ಬಗ್ಗೆ ಆಳವಾದ ತಿಳುವಳಿಕೆಯಿಂದ ತುಂಬಿತು. ರಾತ್ರಿಯ ಆಕಾಶದಲ್ಲಿ ನಕ್ಷತ್ರಗಳು ಮಿನುಗಲು ಪ್ರಾರಂಭಿಸಿದಾಗ ರಾಜನು ತನ್ನ ಪೂರ್ವಜರಿಗೆ ಮಾರ್ಗದರ್ಶನ ನೀಡಿದ ಪ್ರಾಚೀನ ಸಂಪ್ರದಾಯಗಳ ಬಗ್ಗೆ ಗೌರವವನ್ನು ಅನುಭವಿಸಿದನು. ಜೀವನದ ಎಲ್ಲ ಅಂಶಗಳಲ್ಲೂ ನೀತಿ ಮತ್ತು ಸಹಾನುಭೂತಿಗಾಗಿ ಶ್ರಮಿಸುತ್ತಾ ತಾನೂ ಈ ಹಾದಿಯಲ್ಲಿ ನಡೆಯಬೇಕು ಎಂದು ಅವನಿಗೆ ತಿಳಿದಿತ್ತು. 12 ವರ್ಷಗಳ ತಪಸ್ಸಿಗೆ ತಮ್ಮನ್ನು ತಾವು ಅರ್ಪಿಸಿಕೊಂಡ ಪೂಜ್ಯ ಋಷಿಯಾದ ಅಗಸ್ತ್ಯನ ಮಹಾಯಜ್ಞದ ಮೇಲೆ ಸೂರ್ಯನು ಮುಳುಗುತ್ತಿದ್ದನು. ಅವನದು ಬುದ್ಧಿವಂತರು ಮತ್ತು ಸನ್ಯಾಸಿಗಳ ಕೂಟವಾಗಿತ್ತು. ಪ್ರತಿಯೊಬ್ಬರೂ ತಮ್ಮ ಇಂದ್ರಿಯಗಳ ಮೇಲೆ ತಮ್ಮ ಪಾಂಡಿತ್ಯ ಮತ್ತು ಸದಾಚಾರದ ಹಾದಿಯಲ್ಲಿ ಅವರ ಅಚಲವಾದ ಬದ್ಧತೆಗೆ ಹೆಸರುವಾಸಿಯಾಗಿದ್ದರು. ಅವರಲ್ಲಿ ಬೇರುಗಳು ಮತ್ತು ಹಣ್ಣುಗಳ ಮೇಲೆ ವಾಸಿಸುತ್ತಿದ್ದವರು ಚಂದ್ರನ ಕಿರಣಗಳ ಮೇಲೆ ಮಾತ್ರ ಬದುಕುಳಿದವರು ಮತ್ತು ಇನ್ನೂ ಹೆಚ್ಚಿನವರು ಇತರರು ಅರ್ಪಿಸಿದ ಆಹಾರವನ್ನು ಮಾತ್ರ ಗೌರವದಿಂದ ತಿನ್ನುತ್ತಿದ್ದರು. ಆಚರಣೆಯು ಮುಂದುವರೆದಂತೆ ಸಭೆಯ ಮೇಲೆ ಅಸಮಾಧಾನದ ಭಾವವು ನೆಲೆಗೊಳ್ಳಲು ಪ್ರಾರಂಭಿಸಿತು. ಮಳೆ ನಿಂತು ಹೋಯಿತು ಮತ್ತು ಭೂಮಿ ಒಳಗಿತ್ತು. ಈ ಅಗಸ್ತ್ಯ ಋಷಿಯೊಬ್ಬನು ತ್ಯಾಗದಲ್ಲಿ ತೊಡಗಿಸಿಕೊಂಡಿದ್ದನು. ಹೆಮ್ಮೆ ಮತ್ತು ಅಹಂಕಾರದಿಂದ ಶುದ್ಧವಾದ ಹೃದಯದಿಂದ ಆಹಾರವನ್ನು ಉಡುಗೊರೆಯಾಗಿ ನೀಡುತ್ತಿದ್ದಾನೆ. ಆದರೆ ಆಹಾರವು ಹೇಗೆ ಬೆಳೆಯುತ್ತದೆ? ಬ್ರಾಹ್ಮಣವೇ, ಋಷಿಯ ಈ ತ್ಯಾಗವು ದೊಡ್ಡದಾಗಿದೆ ಮತ್ತು 12 ವರ್ಷಗಳವರೆಗೆ ವಿಸ್ತರಿಸಿದೆ. ದೇವತೆ ಈ 12 ವರ್ಷಗಳವರೆಗೆ ಮಳೆಯನ್ನು ಸುರಿಸುವುದಿಲ್ಲ. ತನ್ನ ಸಹಚರರ ಅನುಮಾನಗಳಿಂದ ವಿಚಲಿತರಾಗದ ಅಗಸ್ತ್ಯನು ಶೀಘ್ರದಲ್ಲೇ ಘಟನೆಗಳ ಹಾದಿಯನ್ನು ಬದಲಾಯಿಸುವಂತಹ ಮಾತುಗಳನ್ನು ಹೇಳಿದನು. ಆ 12 ವರ್ಷಗಳ ಕಾಲ ವಾಸ್ತವ ಮಳೆಯನ್ನು ಸುರಿಸದಿದ್ದರೆ ನಾನು ಮಾನಸಿಕ ತ್ಯಾಗವನ್ನು ಮಾಡುತ್ತೇನೆ. ಇದೂ ಸಹ ಶಾಶ್ವತವಾದ ನಿಯಮವಾಗಿದೆ ಎಂದು ಹೇಳಿದನು. ಅವನ ಮಾತುಗಳು ಪ್ರಾಯಶ್ಚಿತ್ತದ ಶಕ್ತಿಯ ಮೇಲಿನ
ಅವನ ಅಚಲವಾದ ನಂಬಿಕೆಗೆ ಮತ್ತು ನೀತಿಯ ಹಾದಿಗೆ ಅವನ ಅಚಲವಾದ ಬದ್ಧತೆಗೆ ಸಾಕ್ಷಿಯಾಗಿವೆ. ಅಗಸ್ತ್ಯನು ಮಾತನಾಡುತ್ತಿರುವಾಗ ಒಂದು ವಿಚಿತ್ರವಾದ ಮತ್ತು ಅದ್ಭುತವಾದ ವಿಷಯ ಸಂಭವಿಸಿತು. ಗಾಳಿಯು ಬೇರೆ ಲೋಕಶಕ್ತಿಯಿಂದ ಕಂಪಿಸುವಂತೆ ತೋರುತ್ತಿತ್ತು ಮತ್ತು ಸಭೆಯು ನಿರೀಕ್ಷಿತ ಮೌನದಿಂದ ತುಂಬಿತ್ತು. ತದನಂತರ ಋಷಿಯ ಮಾತುಗಳಿಂದ ಕರೆಯಲ್ಪಟ್ಟಂತೆ ಆಕಾಶವು ತೆರೆದುಕೊಂಡಿತು ಮತ್ತು ಮಳೆಯು ಹೇರಳವಾಗಿ ಸುರಿಯಿತು. ಇಂದ್ರನು ಸ್ವತಃ ಕಾರ್ಯಕ್ಕೆ ಚಲಿಸಿದನು. ಅವನ 1000 ಕಣ್ಣುಗಳು ಅಗಸ್ತ್ಯನ ಪಟ್ಟು ಹಿಡಿದ ಆತ್ಮದ ಬಗ್ಗೆ ಹೊಸ ಗೌರವದಿಂದ ಹೊಳೆಯುತ್ತಿದ್ದವು. ಸಭೆಯು ಹರ್ಷೋದ್ಗಾರದಿಂದ ಹೊಗಳಿತು. ಅವರ ಧ್ವನಿಗಳು ಆಕಾಶಕ್ಕೆ ಪ್ರಬಲ ಮಂತ್ರದಂತೆ ಏರಿದವು ಮತ್ತು ಅದರ ಮಧ್ಯದಲ್ಲಿ ಅಗಸ್ತ್ಯನು ನಿಂತನು. ಅವನ ಹೃದಯವು ಆಂತರಿಕ ಬೆಳಕನ್ನು ಬೆಳಗಿಸುತ್ತಿತ್ತು. ಅದು ಅಸ್ತಿತ್ವದ ರಚನೆಯನ್ನು ಬೆಳಗಿಸುತ್ತದೆ ಎಂದು ತೋರುತ್ತದೆ. ಅವನದು ಕೇವಲ ಬಾಹ್ಯ ಪರಿಸ್ಥಿತಿಗಳ ಮೇಲೆ ಮಾತ್ರವಲ್ಲದೆ ತನ್ನದೇ ಆದ ಆಳವಾದ ಅಂತರಗಳ ಮೇಲೆ ವಿಜಯವಾಗಿತ್ತು. ಮಳೆ ಮುಂದುವರೆದಂತೆ ಸಭೆಯು ಚದುರಿ ಹೋಗಲು ಪ್ರಾರಂಭಿಸಿತು. ಪ್ರತಿಯೊಬ್ಬರೂ ತಮ್ಮ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳಿಗೆ ಮರಳಿದರು. ಆದರೆ ಅಗಸ್ತ್ಯ ಉಳಿದರು. ಅವರು ಆಯ್ಕೆ ಮಾಡಿದ ಮಾರ್ಗಕ್ಕೆ ಅಚಲವಾದ ಬದ್ಧತೆಯಿಂದ ಅವರ ಕಣ್ಣುಗಳು ಹೊಳೆಯುತ್ತಿದ್ದವು, ಏಕೆಂದರೆ ಆ ಕ್ಷಣದಲ್ಲಿ ಅವರು ಕೇವಲ ಋಷಿಯಲ್ಲ, ಅವರು ಎತ್ತಿ ಹಿಡಿಯಲು ಪ್ರಯತ್ನಿಸಿದ ತತ್ವಗಳ ಜೀವಂತ ಸಾಕಾರವೆಂದು ಅವರಿಗೆ ತಿಳಿದಿತ್ತು. ಆದ್ದರಿಂದ ಮಹಾಯಜ್ಞವು ಕೊನೆಗೊಳ್ಳುತ್ತಿದ್ದಂತೆ ಅಗಸ್ತ್ಯನ ಸಹಚರರು ಮತ್ತೊಮ್ಮೆ ಅವನ ಬಳಿಗೆ ಬಂದರು. ನೀನು ಹೇಳಿದ ಮಾತುಗಳಿಂದ ನಾವು ಬಹಳವಾಗಿ ತೃಪ್ತರಾಗಿದ್ದೇವೆ ಎಂದು ಅವರು ಹೇಳಿದರು. ಆದರೆ ನಿನ್ನ ತಪಸ್ಸುಗಳು ಕಡಿಮೆಯಾಗುವುದನ್ನು ನಾವು ಬಯಸುವುದಿಲ್ಲ. ಮತ್ತು ಪ್ರತಿಕ್ರಿಯೆಯಾಗಿ ಅಗಸ್ತ್ಯನು ಬುದ್ಧಿವಂತಿಕೆ ಮತ್ತು ಸಹಾನುಭೂತಿಯ ಮಾತುಗಳನ್ನು ಹೇಳಿದನು. ಅವನ ಧ್ವನಿಯು ಆಶೀರ್ವಾದದಂತೆ ಗಾಳಿಯನ್ನು ಹೊತ್ತುಕೊಂಡಿತು.